ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕಿಚನ್ ರೆಸಿಪೀಸ್ ಏನಂತ ಹೇಳಿದ್ರೆ ಅಲಸಂದೆ ಕಾಳನ್ನ ಸಾಂಬಾರು. ಅಲಸಂದೆ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಯಾವ ರೀತಿ ತುಂಬ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ, ಸೊ ಅದನ್ನು ನೀವು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಸೊ ಎಂಡ್ವರೆಗೂ ಕೊನೆವರೆಗೂ ನೋಡಿ. ಸೊ ಹಾಗಿದ್ದರೆ ಅಲಸಂದೆ ಕಾಳಿನ ಸಾಂಬಾರನ್ನ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ. ಇಲ್ಲಿ ನಾನು ಅಲಸಂದೆ ಕಾಳನ್ನು ನೀರಲ್ಲಿ ನೆನೆಸಿ ಇಟ್ಟಿರೋ ಅಂಥದ್ದು. ಸ್ವಲ್ಪ ನೆನೆಸ್ಲಿಕ್ಕೆ ಹೋದರೆ ಇಷ್ಟೊಂದಾಗಿದೆ ನೋಡಿ. ನೀರಲ್ಲಿ ನೆನೆಸಿ ಇಟ್ಟಿರೋ ಅಂಥದ್ದು. ಈ ಕಡೆ ಹಸಿರು ಬದನೆಕಾಯಿ ಬರುತ್ತಲ್ವ, ಹಸಿರು ಬದನೆಕಾಯಿ 2 ಇತ್ತು. ಸೊ ಅದನ್ನು ಹಾಕಿ ಹೆಚ್ಚಿ ನೀರಲ್ಲಿ ಇಟ್ಟಿದ್ದೀನಿ. ಸೊ ಒಂದೇನೋ ಆಲೂಗಡ್ಡೆ ಹಾಕಿದ್ದೀನಿ ಚಿಕ್ಕದು. ಸೊ ಇವಾಗ ಮಾಡೋ ವಿಧಾನ ಬಂದು ಒಂದು ಮಿಕ್ಸಿ ಜಾರ್ ತೊಗೊಳೋಣ. ಈ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳು ಕಾಯಿ ತುರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು 2 ಈರುಳ್ಳಿನ ಈ ರೀತಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು 2 ಟೊಮೊಟೊ, ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅಂದರೆ ಚಿಕ್ಕ ಸ್ಪೂನ್ ಇದು, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ಳಿ. ಗರಂ ಮಸಾಲ ಪೌಡ್ರು ತರಕಾರಿ ಸಾರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಇದಿಷ್ಟು ಇವಾಗ ಗ್ರೈಂಡ್ ಮಾಡೋಣ. ಇವಾಗಿದು ಪೇಸ್ಟ್ ರೆಡಿ ಆಯಿತು ಮಸಾಲೆ. ಈ ಕಡೆ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ಒಗ್ಗರಣೆಗೆ ಆಯಿಲ್ ಎಷ್ಟು ಬೇಕಷ್ಟು ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ತುಂಬ ಚೆನ್ನಾಗಿ ಕಾಯಬೇಕು. ಇವಾಗ ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಜೀರಿಗೆ, ಕರಿಬೇವು, ಇದಿಷ್ಟು ಹಾಕ್ಕೊಂಡ್ಮೇಲೆ ಇವಾಗ ಏನು ತರಕಾರಿ ಇದೆಯಲ್ಲ ಅದನ್ನಷ್ಟು ಹಾಕ್ಕೋಬೇಕು. ಇವಾಗ ಮಿಕ್ಸ್ ಮಾಡಿ ಒಂದು ಸರಿ. ಇದಕ್ಕೆ ಇವಾಗ ಉಪ್ಪು ಎಷ್ಟು ಬೇಕಷ್ಟು ಸಾಂಬಾರಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಹಾಗೆಯೇ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ. ಸಾಂಬಾರು ತುಂಬ ಚೆನ್ನಾಗುತ್ತೆ. ಅಲಸಂದೆ ಕಾಳು ಸಾಂಬಾರು ಅಂದರೆ ಸಖತ್ ಟೇಸ್ಟ್ ಇರುತ್ತೆ. ಇದಕ್ಕಿವಾಗ ಮತ್ತೆ ನಾನು ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸಿ. ಸೊ ಉಪ್ಪು ಖಾರ ಎಲ್ಲ ತರಕಾರಿ ಹಿಡಿಬೇಕಲ್ವಾ, ಸೊ ಹಾಗಾಗಿ ಈ ರೀತಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಇದೊಂದು 5 ಮಿನಿಟ್ಸ್ ಬೇಯಲಿ, ಆಮೇಲೆ ನಂತರ ಮಸಾಲೆನ ಹಾಕ್ಬಿಟ್ರೆ ಆಯಿತು. ಇವಾಗ ರುಬ್ಬಿಟ್ಟಿದ್ವಲ್ವ ಮಸಾಲೆನ ಇದಕ್ಕೆ ಸೇರಿಸಿ. ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕಿಬಿಟ್ಟು ನೀಟಾಗಿ ಅಲರ್ಸಿ ಈ ರೀತಿ ಹಾಕಿಬಿಡಿ. ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ. ಕುಕ್ಕರಿನ ಅವಶ್ಯಕತೆ ಏನು ಬೇಡ, ಫುಲ್ ಮೆತ್ತಗಾಗ್ಬಿಡುತ್ತೆ ಬದನೆಕಾಯಿ ಮತ್ತು ಅಲಸಂದೆ ಕಾಳು. ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇವಾಗ
ನೀಟಾಗಿ ಹದ ಮಾಡಿ ಇಟ್ಟಿದ್ದೀನಿ. ಇದನ್ನು ಇವಾಗ ಕುದಿ ಬರೋವರೆಗೂ ಮುಚ್ಚಿಟ್ಬಿಡೋಣ. ಒಂದು 10 ಮಿನಿಟ್ಸಲ್ಲೇ ಇದು ತುಂಬ ಚೆನ್ನಾಗಿ ಕುದಿ ಬರುತ್ತೆ. ಸೊ ಆವಾಗ ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ, ತುಂಬ ಚೆನ್ನಾಗಾಗಿದೆ. ಸೊ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಅನ್ನಕ್ಕೆ ಇಲ್ಲ ಮುದ್ದೆಗೆ ತುಂಬ ಚೆನ್ನಾಗಾಗಿದೆ. ರೆಡಿಯಾಗಿದೆ. ಸೊ ತುಂಬ ಚೆನ್ನಾಗಿ ಬೆಂದಿದೆ, ಕಾಳುಗಳೆಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಾಗಿ ಕೂಡ ಇದೆ ನೋಡಿ. ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆಯೇ ಮತ್ತಷ್ಟು ವೀಡಿಯೋಸೊಂದಿಗೆ ಇನ್ನಷ್ಟು ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಕಾಳು ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ, ತುಂಬಾ ಟೇಸ್ಟಾಗಿದೆ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.